जय मंगलम जय नमः पार्वतीश्व हर हर महादेव हर ओम। गुरुर्ब्रह्मा गुरुर्विष्णु गुरुदेवो महेश्वरा गुरुवे साक्षात् परब्रह्मा तस्मै श्री गुरवे नमः तस्मै ಶ್ರೀ ಗುರವೇ ನಮಃ. ಪ್ರಾತಸ್ಮರಣೀಯರಾಗಿರುವ ಎನ್ನ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರ ಕಮಲ ಸಂಜಾತರಾದ ಮೌನಯೋಗಿ ಗುರುನಾಥರಿಗೂ ಆರೂಢರಿಗೂ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತ ನಿಶ್ಚಲ ದಾಸರನ್ನು ಮೊದಲು ಮಾಡಿಕೊಂಡು ಪೀತಾಂಬಜಿಯವರನ್ನು ಶ್ರೀಮನ್ನಿಜಗುಣ ಶಿವಯೋಗಿಗಳವರನ್ನು ಶ್ರೀಕೃಷ್ಣ ಪರಮಾತ್ಮನನ್ನು ಮಾಡಿಕೊಂಡು ಎಲ್ಲ ಬಸವಾದಿ ಪ್ರಮತರ ಜ್ಞಾನಿಗಳನ್ನು ಎನ್ನ ಮಸ್ತಕದ ಮೇಲೆ ಇರಿಸಿಕೊಂಡು ಜಗನ್ಮಾತೆ ಜಗಜ್ಜನನಿ ಕಾಳಮ್ಮನ ಪಾದಕ್ಕೂ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತ ಶಿವಸ್ವರೂಪಿಗಳೇ, ಪೀತಾಂಬಜಿಯವರು ಮಣ್ಣಿನ ದಿವಸ ಏನು ಹೇಳುವವರಾಗಿದ್ದಾರೆ ಅಂತ ಕೇಳಿದರೆ ವೈರಾಗ್ಯ ಎಂದರೇನು, ವೈರಾಗ್ಯದ ಬಗ್ಗೆ ಪ್ರತಿಪಾದನವನ್ನು ಮಾಡುತ್ತಾ ಬಂದಿದ್ದಾರೆ. ಇವತ್ತಿನ ವಿಷಯ ಅಧಿಕರಣವಾಗಿ ಇಟ್ಟುಕೊಂಡಿರುವ ಯಾವುದು ಅಂತ ಕೇಳಿದರೆ ಶಮಾಧಿ ಷಟ್ ಸಂಪತ್ತಿ, ಶಮದ ಲಕ್ಷಣಗಳನ್ನು. ಶಮೆ ಅಂದರೆ ಮನಸ್ಸಿನ ನಿಗ್ರಹ, ಮನಸ್ಸನ್ನು ನಿಗ್ರಹ ಪಡೆಯುವುದಕ್ಕಾಗಿ ಶಮೆ ಅಂತ ಹೇಳ್ತಾರೆ. ಅದರ ಒಳಗೆ ಶ್ರೀಮನ್ನಿಜಗುಣ ಶಿವಯೋಗಿಗಳವರ ಹೇಳಿದರು, ಶಮೆಯಿಂದ ಸಾಧನ ಪೆರತುಂಟೆ. ಶಮೆ ಅಂತಂದ್ರೆ ಮನಸ್ಸು ಏನೆಲ್ಲವನ್ನು ಮನಸ್ಸನ್ನು ಮಾಡೋದು ಅಂದ್ರೆ ಅವರು ಕೀಲಿ ಕೈ ಇದ್ದಂಗೆ, ಕೀಲಿಗೆ ಕೀಲಿ ಕೈಯ ಮನಸ್ಸನ್ನು. ಒಳ್ಳೆಯದನ್ನು ಮಾಡ್ತೈತಿ, ಕೆಟ್ಟದ್ದನ್ನು ಮಾಡ್ತೈತಿ. ಅದರ ಕೆಲಸ ಅದ ಕ್ರಿಯೆ ಅದರದು. ಮನುಷ್ಯಂದು ಸಂಕಲ್ಪ ವಿಕಲ್ಪ ಮಾಡೋದು ಮನುಷ್ಯನ ಧರ್ಮದು. ಅದಕ್ಕಾಗಿ ಆ ಮನುಷ್ಯನ ಬಗ್ಗೆ ಶಮೆಯಿಂದ ಸಾಧನ ಪೆರತುಂಟೆ ಅಂಥೇಳಿ ಶ್ರೀಮನ್ನಿಜಗುಣ ಶಿವಯೋಗಿಗಳವರು ಹೇಳಿದರು. ಇಲ್ಲಿ ಶಮದಮಗಳನ್ನು ಹೇಳುವವರಿದ್ದಾರೆ. ಪುಣ್ಯಾತ್ಮರೇ, ನಿಮಗೆ ನನಗೆ ಎಷ್ಟಕ್ಕೈತಿ ಅಷ್ಟು ಹೇಳ್ತಾನೆ, ನೀವೆಷ್ಟು ತಿಳ್ಕೋಬೇಕಾಗೈತಿ ಅಷ್ಟು ತಿಳ್ಕೊರಿ. ಒಂದೊಂದು ಕಲ್ಕೋರಿ. ನನಗತ್ತೆ ಬರೆಯಾಕು ಭಾಳ ಬರೋಂಗಿಲ್ಲ ನನಗೆ. ನೀವು ನನಗತ್ತೆ ಒಂದೊಂದು ಬರ್ಕೊಂಡು ತಿಳ್ಕೊಡ್ರಿ. ಶಮ ಧಮ ಶ್ರದ್ಧಾ ಸಮಾಧಾನ ಉಪರಾಮ ತಿತಿಕ್ಷ, ಈ ಎಲ್ಲಕ್ಕೂ ಏನಂತಾರೆ ಶಮಾಧಿ ಷಟ್ ಸಂಪತ್ತಿ. ಇದು ಸರ್ಪಳಿ ಕೆಳಗಿರ್ತೈತ್ರಲ್ಲ, ಒಂದಾಗಣ ಒಂದು ಹಂಗೆ ಇವ 6 ಸರಂಗಳಿನ ಅದಾವೆ. ಇದ್ರೊಳಗೆ ಒಂದು ಕಮ್ಮಿ ಆಗಂಗಿಲ್ಲ. ಒಂದು ಕಮ್ಮಿ ಆಯ್ತಪ್ಪ ಎಲ್ಲ ವ್ಯರ್ಥವಾಗ್ತದೆ. ಪುಣ್ಯಾತ್ಮರೇ,
ಈ 6 ವಣ್ಣ ತಿಳ್ಕೊಳ್ಳೋ ನಾವು ನೀವು ಕೂಡಿ. ಜನ್ಮಾಂತರ ವಾಸನಾರೂಪ ಸಂಸ್ಕಾರದಿಂದ ಬಾಹ್ಯ ವಿಷಯಾದಿಗಳಲ್ಲಿ ಪ್ರವೃತ್ತಿಯಾಗುವ ಮನಸ್ಸನ್ನು ಪುರುಷ ಪ್ರಯತ್ನ ಪೂರ್ವಕ ಆ ವಿಷಯಾದಿಗಳಿಂದ ತಿರೋಧಾನಪಡಿಸಿ ನಿರ್ವಿಷಯಪಡಿಸುವುದಕ್ಕೆ ಶಿಮೆ ಎನ್ನುತ್ತಾರೆ. ವಿಷಯಗಳ ಮ್ಯಾಲ ಹೋಗದಂಗೆ ಅವಾಗ ತಗೋತಾ ಇವು ಶಬ್ದ ವಿಷಯ ಅಂತಂದ್ರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನತಕ್ಕಂಥವು 5 ವಿಷಯಗಳದಾವ. ಆ ವಿಷಯನ್ನ ತಿರೋಧಾನಪಡಿಸಿ ನಿರ್ವಿಷಯಪಡಿಸುವುದಕ್ಕೆ ಶಿಮೆ ಎನ್ನುತ್ತಾರೆ. ಅಂತರ್ಮುಖವಾಗುವುದಿಲ್ಲ. ಧ್ಯಾನಕ್ಕೆ ಕೂತಾಗ ಮತ್ತೊಂದು ಕಡೆ ಚಿತ್ರ ಹಂಗಿಲ್ಲ ರೀ. ಧ್ಯಾನದೊಳಗೆ ಉಸಿರಾಟದ ಮ್ಯಾಲೆ ಹೆಂಗೆ ಧ್ಯಾನ ಮಾಡ್ತಿರಲ್ಲ ಅದರಂತೆ ಅಂತರ್ಮುಖಿ ಆಗುವುದಿಲ್ಲ. ಬಹಿರ್ಮುಖಿ ಆದಿಪ್ಪ ಅಂತಂದ್ರೆ ಬಾಹ್ಯ ವಿಷಯಾದಿಗಳು ಅವತ್ರ ಮೇಲೆ ಮನಸ್ಸು ನಂಬುದು ಹೊಕ್ಕತಿ, ರೂಪ ನೋಡ್ತತೆ ಮನಸ್ಸು ಹೊಕ್ಕತಿ, ಅವತ್ರ ಕ್ರಿಯಾ ಅದು. ಅದರ ಆ ಕಾರಣ ಸಲುವಾಗಿ ಅಂತರ್ಮುಖಿ ಆಗುವುದಿಲ್ಲ ಒಳಗೆ. ಶಿಮೆ ಎನ್ನುತ್ತಾರೆ. ನೇತ್ರಾದಿ ಬಾಹ್ಯ ಇಂದ್ರಿಯಗಳು ರೂಪಾದಿ ವಿಷಯಗಳಲ್ಲಿ ಪ್ರವರ್ತಿಸುವುದನ್ನು ಪಡೆಯುವುದಕ್ಕೆ ದಮೆ ಎನ್ನುತ್ತಾರೆ. ಇಲ್ಲಿ ನೇತ್ರದಿಂದ ಹೊರಗೆ ಹೋಗತಕ್ಕಂಥ ಇಂದ್ರಿಯಗಳಿಗೆ ಏನಂದ್ರು, ಬಾಹ್ಯ ಇಂದ್ರಿಯಗಳಿಗೆ ರೂಪಾದಿ ವಿಷಯಗಳ ಪ್ರವರ್ತಿಸುವುದನ್ನು ಪಡೆಯುವುದಕ್ಕೆ ದಮೆ ಎನ್ನುತ್ತಾರೆ. ಇಲ್ಲೇನು ಹೇಳಾರು, ಮನವೆಂಬ ಮರ್ಕಟವನೇರಿ ಇಂದ್ರಿಯಗಳೆಂಬ ಶಾಖೆಗೆ ಹಾರಿ. ಇನ್ನು ವಿಷಯ ಎಂಬ ಮೇಯುತ್ತಿದೆ ನೋಡ ಅಂತ ಹೇಳ್ಕೊಂಡು ಬಂದಾರ, ನೆನಪಿಲ್ಲ. ಇಲ್ಲಿ ಇಂದ್ರಿಯಗಳ ನಿಗ್ರಹ, ಇದು ಮೊದಲಿಂದು ಮನುಷ್ಯನ ನಿಗ್ರಹ ಆತ. ಅಂತರ್ಮುಖವಾಗುವುದು ಇಂದ್ರಿಯಗಳ ನಿಗ್ರಹ. ಇಂದ್ರಿಯ ಅಂದರೆ ಯಾವ್ರಿ? 5 ಇಂದ್ರಿಯಗಳದಾವ. ಅವು ಜ್ಞಾನೇಂದ್ರಿ ಕರೀತಾರೆ. ಅವಕ್ಕೆ ಸ್ತೋತ್ರ, ಚಕ್ಷು, ಜೀವ, ಗ್ರಹಣ, ತ್ವಚ 5 ಇಂದ್ರಿಯಗಳದಾವ. ಇವ ಜ್ಞಾನ ಮಾಡ್ಕೋತಾವ. ಇವು ಜ್ಞಾನ ಮಾಡ್ಕೋತಾವ. ಈ ಇಂದ್ರಿಯಗಳನ್ನು ನಿಗ್ರಹ ಮಾಡೋದಕ್ಕಾಗಿ ರೂಪ ಎತ್ತು ಹೋಗಬಾರ್ದು, ನೋಡಬಾರ್ದು. ಕಿವಿ ಎಲ್ಲ ಕಡೆ ಹೋಗಬಾರ್ದನ್ನುವಂಗೆ ಆ ಇಂದ್ರಿಯಗಳನ್ನು ಇಟ್ಟುಕೊಳ್ಳೋದಕ್ಕಾಗಿ ದಮೆ ಅಂತ ಹೇಳಿದರು. ಇಲ್ಲಿ ಇದಕ್ಕೇನಂದ್ರು ದಮ ಅಂತಂದರು. ಯಾಕಂದ್ರೆ ಪಾರಂಜ ರೂಪ ತಡರಹಿತ ಕನ್ನಡಿಯಲ್ಲಿ ಮುಖವನ್ನು ನೋಡಲು ನೇತ್ರವೃತ್ತಿಯು ನನವನ್ನು ಹೊಂದದೆ ಬಾಹ್ಯ ದೇಶಕ್ಕೆ ಹೊರಟು ಹೋಗುವುದುಂಟು. ಅದರಂತೆ ಇಂದ್ರಿಯರೂಪ ದ್ವಾರವನ್ನು ವಿಷಯಾದಿಗಳಿಂದ ತಿರೋಧಾನ ಪಡಿಸದಿದ್ದರೆ ನಿರೋಧ ರೂಪ ದಮೆ ಸಿದ್ಧಿಸಲಾರದು.
ವಿಷಯಾದಿಗಳಿಂದ ಪಡಿಸದಿದ್ರೆ ಅವನ ನಿಗ್ರಹ ಮಾಡದಿದ್ರೆ ಮನೋನಿರೋಧ ರೂಪ ಶಮೆಯು ಸಿದ್ಧಿಸಲಾರದು. ಮನಸ್ಸೆತ್ತರ ಹರಿದಾಡಕ್ಕೆ ಬಿಡೋದು, ಇಂದ್ರಿಯಗಳ ಹರಿದಾಡಕ್ಕೆ ಬಿಡೋದು ಮಾಡಿದರೆ ಏನಕ್ಕತಿ ಇಲ್ಲೇ? ಬಾಹ್ಯ ದೇಶಕ್ಕೆ ನೋಡಲು ನೇತ್ರವೃತ್ತಿಯು ಪ್ರತಿಹನನವನ್ನು ಹೊಂದದೆ ಬಾಹ್ಯ ದೇಶಕ್ಕೆ ಹೊರಟು ಹೋಗುವುದುಂಟು. ಅದರಂತೆ ಇಂದ್ರಿಯ ರೂಪ ದ್ವಾರವನ್ನು ವಿಷಯಾದಿಗಳಿಂದ ನಿರೋಧಪಡಿಸದಿದ್ದರೆ ಮನೋನಿರೋಧ ರೂಪ ಶಮವು ಸಿದ್ಧಿಸಲಾರದು. ಕಡಿವಾಣ ರಹಿತ ಅಶ್ವದಂತೆ ಮನೋನಿರೋಧ ರೂಪ ಶಮೆವಿಲ್ಲದೆ ಇಂದ್ರಿಯ ನಿರೋಧ ರೂಪ ದಮವು ಸಿದ್ಧಿಸಲಾರದು. ಆದ್ದರಿಂದ ದಮಗಳು ಪರಸ್ಪರ ಅಪೇಕ್ಷೆಯುಂಟು. ಅದರಂತೆ ಷಟ್ ಸಂಪತ್ತಿಗಳು ಪರಸ್ಪರ ಸಾಪೇಕ್ಷೆಯುಂಟೆಂದು ತಿಳಿಯತಕ್ಕದ್ದು. ಶಮದಮಗಳು ಪರಸ್ಪರ ಅಪೇಕ್ಷೆ ಉಂಟು. ಅದರಂತೆ ಷಟ್ ಸಂಪತ್ತಿಗಳು ಪರಸ್ಪರ ಸಾಪೇಕ್ಷೆಯುಂಟೆಂದು ತಿಳಿಯತಕ್ಕದ್ದು ಅಂತ ಹೇಳ್ಕೊಂಡು ಬಂದಾರೆ ಇಲ್ಲಿ ಪುಣ್ಯಾತ್ಮರೇ. ಆಮೇಲೆ ಶ್ರೀಕೃಷ್ಣ ಭಗವಂತ ಹೇಳ್ತಾನ, ಶಮಸ್ತಾವತ್ ಶ್ರವಣ ದಿವ್ಯ ರಿತಿಕ್ತ ವಿಷಯೇದ್ದು ಮನಸೋ ನಿಗ್ರಹ ದಮ ಬಾಹ್ಯೇಂದ್ರಿಯಾಣಾಂ ತದ್ಯ ತಿರಕ್ತ ವಿಷಯೇಭ್ಯೋ ನಿವರ್ತನಂ ಪರಾಂಚಿಕಾನಿ ವ್ಯರ್ತನತ್ ಸ್ವಯಂಭೂ ತಸ್ಮಾತ್ ಪರಾಣಂ ಪಶ್ಯತಿ ನಾಂತರಾತ್ಮನ ಕಶ್ಚಿತ್ ಧೀರ ಪ್ರತ್ಯಗಾತ್ಮನೇ ನ ಮೈಕ್ಷ ದಾವೃತ್ತ ಚಕ್ಷು ರಮೃತತ್ವ ಮಿಚ್ಚನ್. ಇಲ್ಲಿ ಆ ಮನಸ್ಸಿನ ನಿಗ್ರಹವನ್ನು ಹಿಡಿಯತಕ್ಕಂಥವನು, ಇಂದ್ರಿಯಗಳ ನಿಗ್ರಹವನ್ನು ಹಿಡಿಯತಕ್ಕಂಥವನು ಕಶ್ಚಿತ ಧೀರ ಅಂತ ಹೇಳ್ಕೊಂಬಂದಾರೆ. ಯಾಕೆ ಎಲ್ಲ ಮಾಡೋದು ಚಲೋ, ಮನಸ್ಸನ್ನು ನಿಗ್ರಹ ಮಾಡೋದು ಭಾಳ ಕಠಿಣ ಐತಿ. ಯಾಕಂದರೆ ಈ ಮನಸ್ಸನ್ನು ಹರಿದಾಡು ಮನಸ್ಸನ್ನು ಹಿಡಿಯುವುದು ಹೆಂಗೆ? ಹಿಡಿಲಿಕ್ಕೆ ಬರ್ತೈತೇನಂದ್ರೆ ಇಲ್ಲ. ಸಪ್ತ ಸಮುದ್ರವನ್ನು ಬತ್ತ ಮಾಡಿದರು ಅಗತ್ಯ ಮಹರ್ಷಿಗಳು. ಹಿರಣ್ಯಕಶಪನ ತಮ್ಮನಾಗಿರತಕ್ಕಂಥ ಹಿರಣ್ಯಾಕ್ಷನು ಪೃಥ್ವಿಯನ್ನೇ ಚಾಪಿಯಂತೆ ಸುರಳಿ ಸುತ್ತಿ ಬಗಲಲ್ಲಿ ಹಿಡಿಯುವಂಥವರಾದರು. ಪುಣ್ಯಾತ್ಮರೇ, ಮನಸ್ಸನ್ನು ನಿಂದ್ರಿಸೋದು ಆಗುವುದಿಲ್ಲ ಅಂತ ಹೇಳ್ತಾರೆ. ಅಂಥ ಮನಸ್ಸ ಸಪ್ತ ಸಮುದ್ರವನ್ನು ಕುಡಿದಿರತಕ್ಕಂಥ ಋಷಿಗಳು ಏನು ಹೇಳಿದರು? ಮನಸ್ಸು ನಿಂದ್ರಿಸೋದಾಗೋದಿಲ್ಲ, ಸಪ್ತ ಸಮುದ್ರವನ್ನು ಭತ್ತ ಮಾಡಬಹುದಂದ್ರೆ ಅವರು 3 ಬಗಶಿಯಲ್ಲಿ ಭತ್ತ ಮಾಡಿದರು. ಅಷ್ಟೇ ಇದು ವೇಗವಾದಂಥ ಮನಸ್ಸಿದು. ಸದ್ಯ ಇಲ್ಲಿ ಕೂತತಿ. ಈಗ ಅಮೇರಿಕಾದ ನೆನಪು ತೆಗೆದು ಬಿಟ್ಟರೆ ಸ್ವಲ್ಪ ನೆನಪಾದ್ರೆ ಅಲ್ಲೇ ಹೋಗ್ಕತ್ತದ. ದಿಲ್ಲಿ ನೆನಪು ತೆಗೆದ್ರೆ ಅಲ್ಲೇ ಹೋಗಿರ್ತೈತಿ, ಇಲ್ಲಿರೋದಿಲ್ಲ.
ಅದು ಕುಂಡ್ರಿಸ್ತತಿ ಇಲ್ಲೇ ನೀ ಕುಂಡ್ರ ಅಂಥೇಳಿ ಶರೀರ ತಾವು ಹೋಗಿ ಬಿಡ್ತೈತೆ. ಅಂಥ ವೇಗವಾದಂಥ ಮನಸ್ಸಿದು. ವಾಯು ಸತ್ತು ಗುಣದಿಂದ ಹುಟ್ಟಿದ್ರೆ ಪುಣ್ಯಾತ್ಮರೇ ಇದು ಮನಸ್ಸು. ಈ ಹರಿದಾಡುವ ಮನಸ್ಸು ವಾಯು ಸತ್ತ ಗುಣದಿಂದ ಹುಟ್ಟೈತೆ. ಅದಕ್ಕೆ ಹರಿದನ ಅದರ ಕೆಲಸ. ಆ ಹರಿತಕ್ಕಂಥ ಮನಸ್ಸನ್ನು ಈ ಇಂದ್ರಿಯಗಳನ್ನು ಹೊರಗೆ ಹೋಗತಕ್ಕಂಥ ಇಂದ್ರಿಯಗಳನ್ನು ಯಾವನ್ನು ತನ್ನ ವಶದಲ್ಲಿ ಇಟ್ಟುಕೊಳ್ಳುತ್ತಿದ್ದಾರೋ, ತನ್ನ ವಶದಲ್ಲಿ ಹಿಡಿತಿನಲ್ಲಿ ಇಟ್ಟುಕೊಳ್ಳುತ್ತಿದ್ದಾರೋ ಅವರೇ ಕಶ್ಚಿತ್ ಧೀರ, ಅವನೇ ಶ್ರೇಷ್ಠ ಹಿಡ್ಕೊಂಡು ಬಂದಾರ ಪುಣ್ಯಾತ್ಮರೇ. ಎಲ್ಲ ಆಕೈತಿ, ಮನಸ್ಸು ನಿಂದಿರಿಸೋದು ಮಾತ್ರ ಆಗಂಗಿಲ್ಲ ಅಂತ ಹೇಳ್ಕೊಂಬಂದಾರ. ಶ್ರೀಕೃಷ್ಣ. ಮನುಷ್ಯನು ಹೊರಗಡೆ ನೋಡುತ್ತಾನೆ, ಅಂತರಾತ್ಮನನ್ನು ನೋಡುವುದಿಲ್ಲ. ಮನುಷ್ಯ ಹೊರಗೆ ನೋಡ್ತಾನೆ ಪರಂತು ತನ್ನ ಅಂತರಾತ್ಮನನ್ನು ತಾನು ನೋಡುವುದಿಲ್ಲ, ನೋಡಕ್ಕೆ ಬರಂಗಿಲ್ಲ. ಅದು ಗುರು ಮುಖಾಂತರವಾಗಿ ಮಾತ್ರ ಬರ್ತೈತಿ ಪುಣ್ಯಾತ್ಮರೇ. ಯಾವನೊಬ್ಬ ವಿವೇಕಿಯು ಅಮೃತತ್ವವನ್ನು ಬಯಸುತ್ತಾ ಚಕ್ಷುಸನು ಇಂದ್ರಿಯಾದಿಗಳನ್ನು ಹಿಂತಿರುಗಿಸಿ ಪ್ರತ್ಯಗಾತ್ಮನನ್ನು ನೋಡುತ್ತಾನೆ. ಯಾರೋ ಒಬ್ಬರು ಹಿಂತಿರುಗಿಸಿ ಪ್ರತ್ಯಗಾತ್ಮನನ್ನು ನೋಡುತ್ತಾನೆ. ಅದಕ್ಕೆ ಪರಮಾತ್ಮ ಏನು ಹೇಳಿದಂದ್ರೆ ಇಲ್ಲಿ ಮನುಷ್ಯನಾಂ ಸಹಸ್ರೇಷು ಕಶ್ಚಿನ್ಮಾಂ ವೇತ್ತಿ ಸಿದ್ಧಯೇ ಯಥಾತಮಪಿ ಸಿದ್ಧಾನಾಂ. 1000 ಮನುಷ್ಯರ ಒಳಗೆ ಒಬ್ಬ ಮಾತ್ರ ನನ್ನನ್ನು ತಿಳಿತಾರ, ಅವನೇ ಕಶ್ಚಿತ್ ಧೀರ ಅಂತ ಹೇಳ್ಕೊಂಡು ಬಂದಾರ. ಆತ್ಮಾನಾಂ ರತಿಂ ವಿಧಿ ಶರೀರಂ ರಥಮೇವ ತಹ ಬುದ್ಧಿಂತು ಸಾರಥಿಂ ವಿಧಿ ಮನಃ ಪ್ರಗ್ರಹ ಮೇವ ಚೈಂದ್ರಿಯಾಣಿ ಹಯಾನ ಕುರ್ವೀಶ ಯಾಸ್ತೇಸು ಗೋಚರಾನ್ ಆತ್ಮೇನೇಂದ್ರಿಯ ಮನೋಯುಕ್ತಂ ಭೋಕ್ತೆ ತ್ಯಾಹೂರ್ಮ ನಿಶಿನಃ ಧ್ಯಾಯತೋ ವಿಷಯಾನುಷ್ಯಃ ಸಂಗಸ್ತೆ ಸೂಪಜಾಯತೆ. ಹೇಳ್ಕೊಂಡು ಬಂದ ಪುಣ್ಯಾತ್ಮರೇ. ಇಲ್ಲಿ ಏನು ಬೇಕಂದ್ರೆ ಇಲ್ಲಿ ಮನಸ್ಸ ನಿಗ್ರಹವನ್ನು ಪಡೆಯಬೇಕಾಗಿತ್ತಂದ್ರೆ ಅಂತರ್ಮುಖಿಯಾದಾಗ ಗುರು ಮುಖಾಂತರವಾಗಿ ಅಂತರ್ಮುಖಿಯಾದಾಗ ಮಾತ್ರ ಮನಸ್ಸ ಇಂದ್ರಿಯಗಳನ್ನು ಹಿಡಿಲಿಕ್ಕೆ ಬರ್ತದೆ. ಇಲ್ಲವಾದರೆ ಹರಿಬಿಡ್ತದು ಕೆಲಸದು ಹೊರಗೆ ಹೋಗ್ತಾವೆ. ಸಣ್ಣ ಮಕ್ಕಳು ಮನೆಯೊಳಗೆ ನಿಂದ್ರಂದ್ರೆ ನಿಂದ್ರಂಗಿಲ್ರಿ. ಅವ ಏನು ಮಾಡ್ತಾವಂದ್ರೆ ಹೊರಗೆ ಹೋದಿನತಾವು. ತಿನ್ಲಿಕ್ಕೆ ಕೊಡ್ತಾನೆ ಬಾ, ಊಟ ಮಾಡ್ಬಾ, ಹಾಲು ಕುಡಿಬಾ ಅಂದ್ರೆ ಹೊರಗೆ ಹೋಗ್ಕನ್ನ ಒಳಗೆ ಅಲ್ಲೆತಾವು. ಹಂಗೆ ಮನಸ್ಸ ಇಂದ್ರಿಯನ ತಕ್ಕಂಥವು ಏನು ಮಾಡ್ತಾವಂದ್ರೆ ಹೊರಮುಖನ ನೋಡ್ತಾವ ಹೊರತಾಗಿ ಒಳಮುಖ ನೋಡೋದಿಲ್ಲ. ಅದ್ರೊಳಗೆ ಆ ಕಶ್ಚಿತ ಧೀರ ಅನ್ನತಕ್ಕಂಥವನು ಆ ಮನೋನಿಗ್ರಹವನ್ನು ಮಾಡ್ತಾನೆ. ಅವನೇ ಸಹಸ್ರೇಸು ಕಶ್ಚಿನ್ಮಾಂ ವ್ಯಕ್ತಿ ಸಿದ್ಧಯೇ ಯಥಾತಮಪಿ ಸಿದ್ಧಾನಾಂ. 1000 ಮನುಷ್ಯರೊಳಗೆ ಒಬ್ಬರು ಮಾತ್ರ ಈ ಕಶ್ಚಿತ ಧೀರ ಅಕ್ಕಾರ ಅಂಥೇಳಿ ಪರಮಾತ್ಮ ಗೀತೆಯಲ್ಲಿ ಹೇಳ್ಯಾನ್ರಿ ಪುಣ್ಯಾತ್ಮರೇ. ಎಷ್ಟು ತಿಳಿತೈತಿ ಅಷ್ಟು ಹೇಳ್ತಾನು. ನೀವು ಎಷ್ಟು ಬೇಕಾಗೈತಿ ಅಷ್ಟು ತಕ್ಕೋರಿ. ಹಂಸ ಪಕ್ಷಿಗತೆ ಹಾಲು ನೀರನ್ನು ಕೂಡಿಸಿಟ್ಟಾಗ ಹಾಲನ್ನು ಕುಡಿದು ನೀರನ್ನು ಹೇಗೆ ಬಿಡ್ತದೋ ಅದರಂತೆ ಒಳ್ಳೆ ಇದ್ದದ್ದು ಮಾತುಗಳನ್ನು ತೆಗೆದುಕೊಳ್ಳ್ರಿ, ಉಳಿಕಿದು ನನಗೆ ಬಿಡ್ರಿ ಅಂತ ಹೇಳ್ತಾ
ಆ ಸದ್ಗುರುನಾಥನ ಪಾದದ ಮೇಲೆ 2 ಪುಷ್ಪಗಳನ್ನು ಇಟ್ಟು ಅವರ ಪಾದಕ್ಕೆ ದಂಡವತ್ತ ಪ್ರಣಾಮಗಳನ್ನು ಸಮರ್ಪಿಸ್ತಾನೆ. ಪುಣ್ಯಾತ್ಮರೇ